ನೋಡಿ, ಸ್ಟ್ರೈಟ್ ಹೋದರೆ ಭದ್ರಾವತಿ ಬೈಪಾಸ್ ರಸ್ತೆ ಅನುಸರಿಸಿ ಹೋದರೆ. ಸೊ ಇಲ್ಲಿ ನಾನೇನು ಮಾಡ್ತಿದ್ದೀನಿ, ಇಲ್ಲಿ ಲೆಫ್ಟ್ ತಗೋತಿದ್ದೀನಿ. ಇಲ್ಲಿ ಲಕ್ವಾವಳ್ಳಿ ಮತ್ತು ಅದು ಯಾವ ಊರು ಇನ್ನೊಂದು ಅರಸೀಕೆರೆ, ಅದ್ಯಾವುದು ಇನ್ನೊಂದು ಊರಿದೆ. ಸೊ ನೋಡಿ ಅಲ್ಲಿ ಇದೆ ನೋಡ್ರಿ, ಅಲ್ಲೊಂದು ಬೋರ್ಡ್ ಹಾಕಿದೆ, ನೋಡಿ ತೋರಿಸ್ತೀನಿ. ನೋಡಿ, ಕುವೆಂಪು ವಿಶ್ವವಿದ್ಯಾಲಯ, ಕುವೆಂಪು ಅವರ ಕುಪ್ಪಳ್ಳಿಗೆ ವಿಸಿಟ್ ಮಾಡ್ತೀನಿ. ನೋಡಿ ಸ್ಟ್ರೈಟ್ ಹೋದರೆ ಭದ್ರಾವತಿ. ಇಲ್ಲೂ ಸಹ ಶಿವಮೊಗ್ಗ ಹೋಗ್ಬೋದು, ಎಡಗಡೆ ಅಲ್ಲೋಗಿಯೂ ಸಹ ಹೋಗ್ಬೋದು. ನೋಡಿ ಲಕ್ವಾವಳ್ಳಿ, ಅದ್ಯಾವುದೋ ಬಾವಿಕೆರೆ, ಇಲ್ಲಿ ನೋಡೋಣ ಬನ್ನಿ. ಇಲ್ಲಿ ನಮಗೆ ಭದ್ರಾ ಡ್ಯಾಮ್ ಸಿಗುತ್ತೆ, ಸೂಪರಾಗಿದೆ. ಡ್ಯಾಮ್ ವೀಕ್ಷಣೆ ಮಾತ್ರ ನೆಕ್ಸ್ಟ್ ಲೆವೆಲು. ನೋಡಿ ಲಕ್ವಾವಳ್ಳಿ, ಅದೇ ಬಂಗಲ್ ರೆಸಾರ್ಟು, ಭದ್ರಾ ಅಣೆಕಟ್ಟು, ಕುವೆಂಪು ವಿಶ್ವವಿದ್ಯಾಲಯ ಶಿವಮೊಗ್ಗ. ಸೊ ದಯವಿಟ್ಟು ನಿರೀಕ್ಷಿಸಿ ಬಂಧುಗಳೇ. ಬಾಡಿಕೆರೆ, ಭದ್ರಾ. ಒಂದು ನಿಮಿಷ, ನಾನು ಮುಂದಕ್ಕೆ ಮೂವ್ ಆಗಿಬಿಟ್ಟು ನಾನು ವೀಡಿಯೋಗಳ ಪ್ಲೇ ಮಾಡ್ತೀನಿ. ಸೊ ದಯವಿಟ್ಟು ಮುಂದಿನ ವೀಡಿಯೋ ವೀಕ್ಷಣೆ ಮಾಡಿ, ಯಾಕಂದರೆ ನನ್ನ ವೀಡಿಯೋ ಸುಮ್ಮನೆ ಆದ ಮಟ್ಟಿಗೂ ಲೆಂತ್ ಮಾಡಿದ್ರೆ ಚೆನ್ನಾಗಿರಲ್ಲ. ಸೊ ನಾನು ಫಸ್ಟು ಭದ್ರಾ ಅಣೆಕಟ್ಟು ವೀಡಿಯೋ ತೋರಿಸ್ಬಿಟ್ಟು ತದನಂತರ ಕುವೆಂಪು ಅವರ ಜನ್ಮ ಸ್ಥಳ ಅಂದರೆ ಕುಪ್ಪಳ್ಳಿಗೆ ವಿಸಿಟ್ ಮಾಡ್ತೀನಿ. ಸೊ ದಯವಿಟ್ಟು ವೀಡಿಯೋ ಪೂರ್ತಿ ನೋಡಿ. ಸೊ ಭದ್ರಾ ಅಣೆಕಟ್ಟು ಒಂದು ವೀಡಿಯೋ ಹಾಕ್ಕೊಡ್ತೀನಿ. ಯಾವುದೋ ರಂಗೇನಹಳ್ಳಿಯ ನೋಡಿ, ಇದು ಯಾವುದೋ ಊರಿಗೆ ಬಂದಿದ್ದೀವಿ, ರಂಗೇನಹಳ್ಳಿ ಅಂತ ನೋಡ್ರಿ. ಯಾವುದಿದು? ರಂಗೇನಹಳ್ಳಿನೇ, ರಂಗೇನಹಳ್ಳಿ. ಇದು ಹಳ್ಳಿ ಥರ ಇದ್ದ, ಒಳ್ಳೆ ಸಿಟಿ ಇದ್ದಂಗೆ ಅದ. ಸೊ ಮುಂದೆ ನಾವು ಹೋಗಿದ್ರೆ ನಮಗೆ ಇದು ಭದ್ರಾ ಅಣೆಕಟ್ಟು ಒಂದು ವ್ಯೂ ಸಿಗುತ್ತೆ. ನೋಡಿ ಎಷ್ಟಿದೆ ಇನ್ನು ಭದ್ರಾ ಅಣೆಕಟ್ಟು. ಓ, ಮಿಲ್ಕ್ ಟ್ಯಾಂಕರ್ ಅಂತ ಗುರು ಇದು. ಎಸ್, ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ನಮಗೆ ಭದ್ರಾ ಅಣೆಕಟ್ಟು ವ್ಯೂ ಸಿಗುತ್ತೆ. ವೆಯ್ಟ್ ಮಾಡಿ, ಖಂಡಿತ ಒಂದು ದೃಶ್ಯ ಸೆರೆ ಹಿಡಿಯೋಣ. ಬಸ್ ಸ್ಟ್ಯಾಂಡ್ ಇದು, ವಾಣಿಜ್ಯ ಸಂಕೀರ್ಣ, ಬಸ್ಗಳ ನಿಲುಗಡೆಯ ತಂಗುದಾಣ. ಓಕೆ, ಸೂಪರ್. ಇದೇ ರಂಗೇನಹಳ್ಳಿ ಅಂತದೆ ಇದು. ನೋಡಿ, ರಂಗೇನಹಳ್ಳಿ ಥರ ಇಲ್ವಲ್ಲ ಇದು. ಹಳ್ಳಿನೇ, ಸ್ವಲ್ಪ ಸಿಟಿ ಥರ ಅಟ್ಯಾಚ್ ಆಗದ. ನಾನು ಮ್ಯಾಪಲ್ಲಿ ಚೆಕ್ ಮಾಡ್ತಾಯಿದ್ದೆ, ಇದ್ಯಾವುದು ಇದು ಒಂದು ಅಣೆಕಟ್ಟು ಥರನೇ ಕಂಡುಬಿಡ್ತು ಇದು ಕೆರೆ. ಇಲ್ಲೊಂದು ಚೆಕ್ ಡ್ಯಾಮ್ ಮಾಡ್ಕೊಂಡಿದ್ದಾರೆ. ಸೊ ಇದು ನೋಡಿದ್ರೆ ಮ್ಯಾಪಲ್ಲಿ ಒಳ್ಳೆ ಕೆರೆ, ಒಳ್ಳೆ ಅಣೆಕಟ್ಟಿದ್ದಂಗೆ ಅದ ಮ್ಯಾಪಲ್ಲಿ. ಹೇಗಿದೆ ನೋಡಿ, ಸೂಪರ್. ನಮಗೀಗ ಬಹು ನಿರೀಕ್ಷೆಯ ಸ್ಥಳ ಅಂದರೆ ಭದ್ರಾ ಅಣೆಕಟ್ಟು, ಭದ್ರಾ ಅಭಯಾರಣ್ಯ, ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ, ಹಾಗೆ ಏನಿದೆ ಭದ್ರಾ ಡ್ಯಾಮು. ನೋಡಿ, ಈ ರೀತಿ ಭದ್ರಾವತಿಗೆ ಸಂಬಂಧಪಟ್ಟಂಗೆ ಬರೋದು. ಅಲ್ಲೂರ ಶಿವಮೊಗ್ಗ ಜಿಲ್ಲೆಯಲ್ಲಿ ಭದ್ರಾವತಿ ತಾಲೂಕು ತಾನೇ ಅದು. ನಾನು ತಾಲೂಕು ಅಂದ್ಕೊಂಡಿದ್ದೀನಿ, ಅದೇನೋ ಗೊತ್ತಿಲ್ಲ. ಇದು ಯಾವ ಊರಿದು? ಯಾವ ಊರು ಗೊತ್ತಾಗ್ತಿಲ್ವಲ್ಲ. ಹಲಸೂರು. ಹಲಸೂರು ವ್ಯೂ. ಇಲ್ಲೊಂದು ಹೆಬ್ಬಾಗಿಲಿದೆ, ಆ ಹೆಬ್ಬಾಗಿಲಿನ ಒಂದು ವೀಕ್ಷಣೆ ಪಡ್ಕೊಳ್ಳೋಣ. ತದನಂತರ ಭದ್ರಾ ಡ್ಯಾಮ್ಗೆ ಹೋಗಿ ವ್ಯೂ ತೋರಿಸ್ತೀನಿ. ನೋಡಿ, ಶ್ರೀ ಪ್ರಸನ್ನ ಸೋಮೇಶ್ವರ ಸ್ವಾಮಿ ದೇವಾಲಯ ಮಹಾದ್ವಾರ. ಅಬ್ಬಾ, ಇಲ್ಲಿ ಪ್ರಸನ್ನ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಸದ್ಯಕ್ಕೆ ನಾವು ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ. ಹೇಗಿದೆ? ಓ, ಏನು ಹೈಟ್ ಅದ ಗುರಿದು. ಅಯ್ಯೋ, ಸಖತ್ ಹೈಟ್ ಐತೆ ನೋಡಿ. ಮುಂದೆ ಹೋದರೆ ಲಕ್ವಾವಳ್ಳಿ ಅಂತ ಸಿಗುತ್ತೆ. ತದನಂತರ
ಭದ್ರಾ ಡ್ಯಾಮ್. ಸೊ ನೆಕ್ಸ್ಟು ಭದ್ರಾ ಡ್ಯಾಮ್ನ ವೀಡಿಯೋ ವೀಕ್ಷಣೆಯನ್ನು ಪಡೆಯೋರಿ, ದಯವಿಟ್ಟು ನಿರೀಕ್ಷಿಸಿ. ಇದು ಯಾಕೆ ಈ ಥರ ಕಟ್ಟಿದ್ದಾರೆ ಗೊತ್ತಾಯ್ತಲ್ವಲ್ಲ? ಸೇತುವೆ. ಹಾಂ 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 ಹಾಂ. ಓ, ನೀರು ಸರಬರಾಜು. ಓಕೆ ಓಕೆ. ಹಾಂ ಹಾಂ ಹಾಂ. ಇದೆ ಅನ್ಸುತ್ತೆ ಲಕ್ವಾವಳ್ಳಿ. ನೋಡಿ ಇದೆಯಾ ಲಕ್ವಾವಳ್ಳಿ. ಇಲ್ಲೊಂದು ಟೆಂಪಲ್ ಅದೆಪ್ಪ, ಸೂಪರಾಗಿದೆ ಒಂದು ಟೆಂಪಲ್ ಇಲ್ಲಿ. ಹಾಂ ಹಾಂ ಹಾಂ, ಹೊಸ್ದಾಗಿ ನಿರ್ಮಿಸಿರ್ತಕ್ಕಂಥ ಟೆಂಪಲ್ ಅನ್ಸುತ್ತೆ ಇದು. ಒಟ್ಟು ಈ ವಲಯದ ಜನತೆಗೆ ನೀರಿನ ಸೌಕರ್ಯಗಳು ತುಂಬ ಚೆನ್ನಾಗಿದೆ ಅಂತ ಆಯಿತು. ಅರ್ಥ ಆಯ್ತಾ? ಯಾಕೆಂದ್ರೆ ಡ್ಯಾಮ್ ಇದೆಯಲ್ಲ, ಇಲ್ಲಿ ನೋಡ್ರಿ ಹೆಂಗಿದೆ ಬೆಳೆ. ಫೈನ್ ಫೈನ್ ಫೈನ್, ಚೆನ್ನಾಗಿ ಅಭಿವೃದ್ಧಿ ಇದೆ ಈ ಕಡೆ, ಸಮೃದ್ಧಿಯಾಗವ್ರೆ ಜನ. ಸತತ್ರ ಡ್ಯಾಮ್ ಹತ್ರ ಬಂದ್ಬಿಟ್ಟೆ. ಇದೇ ಲಕ್ವಾವಳ್ಳಿ. ನೋಡಿ ಲಕ್ವಾವಳ್ಳಿ ನೋಡಿ, ಜೀಸಸ್ ಆಶೀರ್ವಾದ ಮಾಡ್ತವ್ರೆ, ಎಲ್ಲರೂ ಚೆನ್ನಾಗಿರಪ್ಪ ಅಂದ್ಬಿಟ್ಟು. ಲಕ್ವಾವಳ್ಳಿನೇ ಇದು? ಇದಲ್ವಾ? ಮತ್ತು ಇದ್ಯಾವುದು ಇದು? ಇದಲ್ವಂತೆ. ನೋಡೋಣ ಯಾವ ಊರು ಅಂತ. ಹಾಂ ಇದೆಯಾ? ಲಕ್ವಾವಳ್ಳಿ ನೋಡಿ, ಇದೆ ಲಕ್ವಾವಳ್ಳಿ ಅಂತ ನೋಡಿ. ಇನ್ನೇನು ಬಂತ ಡ್ಯಾಮು? ಇನ್ನೆಷ್ಟು ದೂರ ಇದೆ? 3? ಅಯ್ಯೋ ಇನ್ನೂ 3 ಕಿಲೋಮೀಟ್ರ್ ಇದೆ ಅಂತ ಕಣ್ರಿ. ಯಾವುದೋ ದೇವಸ್ಥಾನ ಸಖತ್ತಾಗಿದೆ ಅಪ್ಪ ಇಲ್ಲಿ. ಯಾವುದು? ಕೋಟೆ ಮಾರಿಕಾಂಬ ದೇವಸ್ಥಾನ ಇದು, ಲಕ್ವಾವಳ್ಳಿ. ಹತ್ತತ್ರ ಭದ್ರಾ ಡ್ಯಾಮು ಬಂದ್ಬಿಟ್ಟಿದ್ದೀನಿ. ಅಲ್ಲಿ ಡ್ಯಾಮ್ ವೀಕ್ಷಣೆ ಕಾಣಿಸ್ತೈತೆ. ಸೊ ಇಲ್ಲಿ ಹೆಂಗೆಪ್ಪ ವೀಕ್ಷಣೆ ಮಾಡೋದು ನಮ್ಗೆ ಅರ್ಥವೇ ಆಯ್ತಿಲ್ಲ. ಇಲ್ಲಿ ನೋಡ್ರೆ ಗೂಗಲ್ ಮ್ಯಾಪಲ್ಲಿ ಆ ಡ್ಯಾಮ್ ಮೇಲೆ ರೋಡ್ ತೋರಿಸ್ತೈತೆ. ಡ್ಯಾಮ್ ನೋಡ್ರೆ ಬಲ್ಕೈತೆ. ಈ ಕಡೆ ಡ್ಯಾಮ್ ರೋಡೇನ ಕಾಣೋದು. ಕೆಳಗಡೆ ಒಟ್ಟು ಹಾಂ, ಎಡಗಡೆ ಪಲ್ಲಕ್ಕೆ ಹೋಗಿ ಎಡಕ್ಕೆ ತೋರಿಸ್ತಿದೆ ನೋಡು. ಹೆಂಗೆ ತೋರಿಸ್ತಾ ಇದ್ದಪ್ಪ? ಹಿಂಗೋಗಿ ಹಿಂಗೆ ತಿರುಗಿಸುತ್ತೆ. ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ. ಏನಪ್ಪ ಈ ಪುಣ್ಯಾತ್ಮ ಹೋಯ್ತಿರೋದು ಫಾಸ್ಟು. ಸರಿ ಹೋಯ್ತಿರೋದು. ಅಯ್ಯೋ ದೇವ್ರೆ, ನಮ್ಗೆ ಹೆಂಗೆ ಇದು ಡ್ಯಾಮ್ ವೀಕ್ಷಣೆ ಸಿಕ್ಕಿಲ್ಲ ಅಂದ್ರೆ ಹತ್ತೇ ಬಿಡ್ತೀನಿ ನಾನು. ಹಾಂ, ಶಟ್. ಅಯ್ಯಯ್ಯೋ, ಡ್ಯಾಮ್ ಹಿಂದ್ಗಡೆ ಹೋಯ್ತೆ ಗುರು ರೋಡು. ಡ್ಯಾಮ್ ನೋಡೋಕ್ಕಾಗಲ್ವನ? ಹಿಂಗೋಗಿ ಹಿಂಗೆ ತಿರುಗ್ಬೋದು ಕಣ. ನೋಡಿ ಭದ್ರಾ ಅಣೆಕಟ್ಟು ಇದು. ನನಗೇನಿಲ್ಲ, ಡ್ಯಾಮು ನೀರು ವೀಕ್ಷಣೆ ಮಾಡಬೇಕು ಅಷ್ಟೇ. ಅದು ಕಂಡ್ರೆ ಸಾಕು. ಅದು ಕಂಡಿಲ್ಲ ಅಂದರೆ ನಮ್ಮ ಬಂದದ್ದೇ ವೇಸ್ಟು. ಇಲ್ಲ ಕಂಬಿಡ. ಏನ
ಆಯಿತು, ಡ್ಯಾಮ್ ಹಿಂದ್ಗಡೆ ನೋಡ್ಬೇಕಷ್ಟೆ. ಅಲ್ಲ ಕಣ ಹಾಳಾದ್ದು ಹೋಗ್ಬೋದಾ? ಇಲ್ಲೋಗಿ ಏನು ಪ್ರಯೋಜನ, ನಾವು ಡ್ಯಾಮ್ ಹಿಂದಕ್ಕೆ ಹೊಂಟೋಯ್ತೀವಿ. ಅಲ್ಲ ಡ್ಯಾಮ್ ಕೆಳಗಡೆ ನೋಡ್ಬೋದಲ್ಲ, ಅದು ನೋಡಿದ್ರೆ ಏನು ಪ್ರಯೋಜನ, ಅದಲ್ಲ ನಾವು ಡ್ಯಾಮ್ನೇ ನೋಡ್ಬೇಕಂತ. ನೋಡೋಣ, ಅಲ್ಲಿ ತನಕ ಹೋಗ್ತೀವಿ. ಅದು ರೋಡ್ ಹಂಗೆ ಹೋಗಿ ಹಂಗೆ ತೋರಿಸ್ತದಲ್ಲ ಆ ಕಡೆ ಹಂಗೆ ಬಂದು ಹಂಗೆ ಬಂದರೆ ಒಳಗೆ ಬರುತ್ತಲ್ವಾ, ಡ್ಯಾಮ್ ರೋಡಲ್ಲೇ ಹೋಗುತ್ತಲ್ವಾ. ಸೊ ಈ ಒಂದು ಭದ್ರಾ ಅಣೆಕಟ್ಟಿನ ವೀಕ್ಷಣೆಯನ್ನು ನೋಡಿ, ಈ ಹಿಂದ್ಗಡೆ ಯಾವ ರೀತಿ ಇದೆ ಅದನ್ನು ನಾವು ಪಡೆಯಬೋದು. ಸೊ ನೋಡ್ಕೊಳ್ಳಿ. ಸೊ ಇಲ್ಲಿನ ಒಂದಷ್ಟು ವೀಕ್ಷಣೆ ತೋರಿಸ್ತೀನಿ. ತದನಂತರ ನಾನು ಡ್ಯಾಮ್ನ ವೀಕ್ಷಣೆಯೂ ಸಹ ತೋರಿಸ್ತೀನಿ. ಅಲ್ಲಿ ಆ ಕಡೆಯಿಂದ ನೀರು ಯಾವ ರೀತಿ ನಿಂತಿದೆ ಅದೊಂದು ವೀಕ್ಷಣೆ ಸಿಗುತ್ತೆ. ಸೊ ಹಿಂದ್ಗಡೆ ರೋಡು, ಓಹೋ ಹೋಗ್ಬೇಡ ಅಂತಿದ್ದ, ಓಡಿಸ್ತಿಲ್ಲ ಹೋಗ್ಬಿಡ ಅಂತ. ಮೇಕ್ ಹೋಗ್ಬೋದೇನ, ನೋಡೋಣ ಬರಲ್ಲ ಗಂಟೆ ಹೋಗೋ. ಹಾಂ, ನಮ್ಮ ಡ್ಯಾಮ್ ವ್ಯೂ ಸಿಕ್ಕಿದ್ರೆ ಸಾಕಪ್ಪ, ಇನ್ನೇನು ಬೇಡ. ನಮ್ಮ ಡ್ಯಾಮ್ ವ್ಯೂ ಸಿಕ್ಕಿಲ್ಲ ಅಂದರೆ ವೇಸ್ಟು. ಅಲ್ಲಿ ಗೇಟ್ ಹಾಕೊಂಡಿರ್ತಾರೆ ಕಣ. ಓ ಅಲ್ಲಿ ಪಕ್ಕ ಗೇಟ್ ಹಾಕಿರ್ತಾರೆ, ಅಲ್ಲಿ ವ್ಯೂ ಸಿಗುತ್ತಾ ನೋಡವ. ನಮಗೇನಿಲ್ಲಪ್ಪ, ವ್ಯೂ ಸಿಕ್ಕರೆ ಸಾಕು, ನೀರಿನ ಒಂದು ದರ್ಶನ ಆದರೆ ಸಾಕು. ಓಹೋ ಕತೆ ಕೆಡ್ತು. ಹಾಂ, ನಾನು ಹೇಳಿವ ಗೇಟ್ ಇರುತ್ತೆ ಅಂತ. ಇಷ್ಟೇ ಲಾಸ್ಟ್ ಆಟ, ಕ್ಲೋಸ್. ಇಲ್ಲೆಲ್ಲ ನೀರು ಹೋಗ್ತೈತೆ, ಭಯಂಕರ ನೀರು ಹೋಗ್ತಾಯಿದೆ ನೋಡ್ರಿ ಇಲ್ಲಿ. ಏನ್ರಿ ಇದು ನೀರು, ಅಯ್ಯೋ ಸ್ವಾಮಿ, ಆ ನೀರು ನೋಡಿದ್ರೆ ಭಯ ಆಯ್ತದಕ್ಕಪ್ಪ ನನಗೆ ಯಾಕೋ. ಇಷ್ಟೇ ಕ್ಲೋಸು ನಮ್ಮದು. ಹಾಂ, ನೋ ಎಂಟ್ರಿ. ಸೊ ಬಂಧುಗಳೇ, ದಯವಿಟ್ಟು ನಿರೀಕ್ಷಿಸಿ. ನಾನು ಆ ಭಾಗವಾಗಿ ಒಂದಷ್ಟು ವೀಡಿಯೋ ದೃಶ್ಯಗಳನ್ನು ಸೆರೆ ಹಿಡಿತೀನಿ. ಈಗ ರಿಟರ್ನ್ ಆಗ್ತಾಯಿದ್ದೀನಿ. ಸೊ ಭದ್ರಾ ಡ್ಯಾಮ್ನ ಹಿಂಭಾಗದ ಒಂದು ವೀಕ್ಷಣೆ ತೋರಿಸಿದ್ದೀನಿ. ನೀರು ಹೋಗ್ತಾ ಇರೋದು, ಒಬ್ಬ ಸಖತ್ತಾಗಿ ಹೋಗ್ತಾ ಇದೆ ನೀರು ಮಾತ್ರ. ಇಲ್ಲಿಂದ ಒಂದು ವ್ಯೂ ನೋಡ್ಕೊಳ್ಳೋಣ. ಎಳೀತದೆ ಗಾಡಿ ನೋಡಿ. ಈ ಥರ ನುಚ್ಚು ಕಲ್ಲಿರುತ್ತಲ್ಲ, ಅಲ್ಲಿ ಗಾಡಿ ಎಳೆದು ಬಿಡ್ತದೆ ಜೋಪಾನ. ಪಾಪಿ ಆಗಿಬಿಟ್ಟೆ. ನನಗೆ ಡ್ಯಾಮ್ ದರ್ಶನ ಸಿಗ್ತಾ ಇಲ್ಲ. ಆ ಮ್ಯಾಪಲ್ಲಿ ಮಾತ್ರ ಹಂಗೆ ತೋರಿಸ್ತದೆ ಅಲ್ವನಾ? ಏನಪ್ಪ, ಆ ಮ್ಯಾಪಲ್ಲಿ ತೋರಿಸ್ತದೆ ತಾನೆ? ನೋಡೋಣ. ಭದ್ರಾ ಡ್ಯಾಮ್ ಇದು. ಇಲ್ಲೊಂದು ವ್ಯೂ ನೋಡ್ಬೋದು ಅನ್ಕೋತೀನಿ. ಇಲ್ಲ ಎಸ್, ನೋಡೋಣ. ಹಾಂ, ಇಲ್ಲೊಂದು ವ್ಯೂ ನೋಡ್ಕೊಳ್ಳಿ, ಭದ್ರಾ ಡ್ಯಾಮ್ನ ವ್ಯೂ. ಓ ನೋಡಿ ಹೇಗಿದೆ. ಸೊ ಇದು ನೀರು ಮಾತ್ರ ಚಿಂದಿಯಾಗಿ ಹೋಗ್ತಾ ಇದೆ, ಭದ್ರಾ ಡ್ಯಾಮ್. ಸೊ ಈ ರೀತಿ ನೋಡ್ಲಿಕ್ಕೆ ಸಿಗ್ತೈತೆ. ನೋಡೋಣ. ಸಾಧ್ಯವಾದರೆ ಆ ಕಡೆಯಿಂದ ಹೋಗ್ತೀನಿ. ಅಲ್ಲೇನಾದ್ರು ವ್ಯೂ ಸಿಕ್ಕಿದ್ರೆ ಅಲ್ಲೊಂದಷ್ಟು ಶೂಟ್ ಮಾಡಿ. ಆ ಒಟ್ಟಲ್ಲಿ ಗೇಟ್ ಹಾಕಿದ್ದಾರೆ,
ಇಲ್ಲಿ ತನಕ ಬಂದಿರೋದೇ ಹೆಚ್ಚು. ನೋಡೋಣ, ಹಂಗೆ ಬಳಸ್ಕೊಂಬತ್ತೀನಿ. ಅಲ್ಲೊಂದು ವ್ಯೂ ಸಿಗುತ್ತೆ ಬಹುಶಃ, 100% ಸಿಗುತ್ತೆ. ಬರಪ್ಪ, ಬಾ 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 ಬಾ. ಸೊ ಈ ಸೇತುವೆ ದಾಟೋದೊಂದು ದೃಶ್ಯ ತೋರಿಸ್ಬಿಡ್ತೀನಿ ಇದೇ ವಿಡಿಯೋದಲ್ಲಿ. 17 ನಿಮಿಷ ಆಗೋಯ್ತಲ್ಲ ವಿಡಿಯೋ, 17 ನಿಮಿಷ ಆಗೋಯ್ತು. ಓಕೆ, ನೆಕ್ಸ್ಟ್ ವಿಡಿಯೋ ನೋಡ್ರಪ್ಪ. ಸಾಕು, ಇದು ಎಂಡ್ ಮಾಡ್ತೀನಿ ಇಲ್ಲಿಗೆ. ಗೆಳೆಯರೇ, ನಾನೀಗ ಭದ್ರಾ ಡ್ಯಾಮು ಏನಿದೆ ಅದರ ಹಿಂಭಾಗ ಬಂದು, ತದನಂತರ ಇಲ್ಲಿ ಒಂದು ಡ್ಯಾಮ್ನ ವೀಕ್ಷಣೆ ಪಡಿಬೇಕಂತ ಟ್ರೈ ಮಾಡ್ತೀನಿ, ಆಗಿಲ್ಲ. ಮತ್ತು ಅಲ್ಲಿ ರಸ್ತೆ ಬದಿನಲ್ಲಿ ಈ ಡ್ಯಾಮ್ ವೀಕ್ಷಣೆ ಸಿಗ್ಬೋದು ಅಂತ ಹೋಗ್ತಾಯಿದ್ದೀನಿ, ನೋಡೋಣ. ಸೊ ಇಲ್ಲೊಂದು ಮೇಲ್ಸೇತುವೆ ಇದೆ, ಈ ಮೇಲ್ಸೇತುವೆಯ ಪಕ್ಕದಲ್ಲಿ ಈ ಭದ್ರಾ ಡ್ಯಾಮ್ನ ವೀಕ್ಷಣೆ ಸಿಗ್ತೈತೆ ನೋಡಿ. ಹೇಗಿದೆ, ಸೂಪರಾಗಿದೆ ವ್ಯೂ. ನಾನು ಆ ಕಡೆ ತಿರ್ಕೊಂಡು ಹೋಗೋಕ್ಕಾಗಲ್ಲ, ಮುಂದೆನೂ ನೋಡಬೇಕು. ಮತ್ತೊಮ್ಮೆ ನೋಡ್ಕೊಳ್ಳಿ. ಭದ್ರಾ ಅಣೆಕಟ್ಟು ಇಲ್ಲಿ ಲೆಫ್ಟಲ್ಲಿ ಇದೊಂದು ತೋರಿಸ್ತಾ ಇತ್ತಲ್ಲೋ. ಏ ವೆಲ್ಕಮ್ ಅಂತ ಹಾಕೋರೆ. ಇಲ್ಲೇ ನೋಡ್ಬೋದು ಅನ್ಸುತ್ತೆ, ಬರ ನೋಡೋಣ. ಭದ್ರಾ ಅಣೆಕಟ್ಟು ವೀಕ್ಷಣೆ ಸಿಗುತ್ತೆ ಏನೋ ಗೊತ್ತಿಲ್ಲ, ಒಟ್ಟರ ಮಾರ್ಗೆಲ್ಲ ತೋರಿಸೋರೆ, ವೆಲ್ಕಮ್ ಅಂತ ಹಾಕವ್ರೆ. ನೋಡೋಣ, ಒಂದಷ್ಟು ದೂರ ಹೋಗಿ ಟ್ರೈ ಮಾಡ್ತೀನಿ. ಸಿಕ್ಕರೆ ಸಿಗಲಿ, ಸಿಕ್ಕಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಆಟೋ ಎಲ್ಲ ನಿಂತದೆ ಗುರಲ್ಲಿ. ಟಿಕೆಟ್ ಏನಾದ್ರು ತಗೋಬೇಕಪ್ಪ. ಓ, ದಂಡೆ ವಿದ್ಯುತ್. ಕೇಳಿ ಅವ್ರನ್ನ, ಅಣ್ಣವ್ರೆ ಡ್ಯಾಮ್ ನೋಡೋಕ್ಕಾಗಲ್ವಾ? ಬಿಡಲ್ವಾ? ಬಿಡಲ್ವಂತ ಕಣ್ರಿ. ಬಿಡ್ದಿರೋದಪ್ಪ, ಮತ್ತು ಅದಕ್ಕೆ ಯಾಕೆ ವೆಲ್ಕಮ್ ಹಾಕಿರೋದು? ಬನ್ನಿ ಸುಸ್ವಾಗತ ಅಂತ ಬೋರ್ಡ್ ಹಾಕ್ಬಿಟ್ಟವ್ರೆ. ಈ ರೋಡೆಲ್ಲ ಹೋದ್ದ ಆಗತ್ತಾಗೆ. ನಮಗೆ ಭದ್ರಾ ಅಣೆಕಟ್ಟು ನೋಡೋ ಭಾಗ್ಯ ಇಲ್ಲ ಅನ್ಸುತ್ತೆ. ಅದು ಮ್ಯಾಪಲ್ಲಿ ನೋಡಪ್ಪ, ಚೆಕ್ ಮಾಡು. ಬ್ಯಾಕ್ ವಾಟ್ರ್ ಸಿಗುತ್ತಾ? ಮ್ಯಾಪ್ ಚೆಕ್ ಮಾಡು. ಓ, ರೋಡು ಹೌದಾ? ಓಕೆ, ಇಲ್ಲಿ ವ್ಯೂ ಸಿಗುತ್ತಂತೆ, ನೋಡ್ತೀವಿ. ಇಲ್ಲ ಇದನ್ನು ನೋಡು, ಸರಿಯಾಗಿ ಹೋಗ್ತಾ ಇದೆ. ಇದು ಯಾವುದೋ ಊರೇ ಅದಲ್ಲ ಇಲ್ಲಿ. ಹಾಂ, ಇಲ್ಲೇ ಅದಲ್ಲ ಗೇಟು. ಇಲ್ಲೇ ಹಾಕವ್ರೆ ನೋಡೋ ಗೇಟು. ಹಾಂ, ಎತ್ತದ ಒಳಗಡೆ ಕೊಡ್ತಾರ, ಬಿಡಲ್ಲ ನೋಡೋದು. ಗೇಟ್ ಹಾಕ್ಬಿಟ್ಟಾರಲ್ಲ. ಇಷ್ಟೇ, ಕತೆ ಕ್ಲೋಸ್ ಬಿಡಿ. ಹೋಯ್ತು, ಈ ಭದ್ರಾ ಬಂದದ್ದೇ ಕೈ ಕೊಡ್ತು. ಅವ್ರು ಕೇಳೋಣ ಬಾ. ಹಾಂ ಅಣ್ಣ, ಹೋಗಿ ನೋಡ್ಕೊಂಬರ್ಬೋದಾ? ನಾ ಇರಿ ಬೆಟ್ಟ ಬಂದರೆ ಬನ್ನಿ, ನಾವು ಬೆಟ್ಟದವ್ರು, ಮಾದೇಶ್ವರ ಬೆಟ್ಟ. ಹಾಂ, ನೋಡಿ ಸದ್ಯ ಇಲ್ಲಿ ಅಲ್ಲಿ ಹೋಗ್ಬಿಟ್ಟು ಅದೊಂದು ಆಫೀಸ್ ಇದೆ,
ಅಲ್ಲಿ ಟಿಕೆಟು ಇದು ಮಾಡ್ಕೊಂಬರ್ಬೇಕಂತೆ. ಸೊ ಅಣ್ಣವರು ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಭದ್ರಾ ಡ್ಯಾಮ್ನ ವೀಕ್ಷಣೆ ಸಖತ್ತಾಗಿ ಸಿಗುತ್ತೆ. ಈಗ ನನಗೆ ಭಾಳ ಖುಷಿ ಆಗೋಯ್ತು ಗುರು. ಸದ್ಯ ಏನೋ ಪುಣ್ಯಾತ್ಮ ಒಳಗಡೆ ಅವಕಾಶ ಕೊಟ್ರಲ್ಲ. ಅಯ್ಯೋ ಭಾಳ ಚಿಂತೆ ಆಗ್ಬಿಟ್ಟಿತ್ತು ನನಗೆ. ಅಲ್ಲಿ ಟಿಕೆಟ್ 50 ರೂಪಾಯಿ ಟಿಕೆಟ್ ಹಾಕ್ಸ್ಕೊಬರ್ಬೇಕು. ಸೊ ಆ ಥರ ಇದೆ. ಸೊ ಅಲ್ಲಿ ಹೋಗಿಬಿಟ್ಟು ಹಾಕ್ಸ್ಕೊಂಡು ಬಂದಿದ್ದೀವಿ ಒಂದು ಟಿಕೆಟ. ಸೂಪರ್. ಇಲ್ಲೊಬ್ರು ಸೆಕ್ಯೂರಿಟಿ ಇರ್ತಾರೆ, ಅವರು ಡ್ಯಾಮ್ ವೀಕ್ಷಣೆಗೆ ಈ ರೀತಿ ಅಂತಂತ ಒಂದೇನು ಹೇಳಿದ್ರು. ಆಯ್ತಣ್ಣ ನೋಡ್ಕೊಂಬಂದ್ಬಿಡ್ತೀವಿ ಇರೋಣ ಅಂತ ಅಂದ್ಬಿಟ್ಟು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾರೋ ಬಂದವರಲ್ಲ ಇಲ್ಲೆಲ್ಲ, ಲೋಕಲ್ಸ್ ಇರಬೇಕು. ಓ ಇಲ್ಲೂ ಒಂದು ಗೇಟ್ ಅದ ಕಣೋ. ಓ ಇದೇ ಕಣೋ ರೋಡ್ ಐತಲ್ಲ ಇಲ್ಲಿ. ಹಾಂ ಏ ನೋಡ್ರಪ್ಪ ನೋಡಿ, ಅಣೆಕಟ್ಟು ಮೇಲಕ್ಕೆ ಇದು. ಎಸ್ ನೋಡಿ ಬಂಧುಗಳೇ, ಭದ್ರಾ ಡ್ಯಾಮ್ ವೀಕ್ಷಣೆ ಕಣ್ಣು ತುಂಬ್ಕೊಳ್ರಪ್ಪ, ಕಣ್ಣು ತುಂಬ್ಕೊಳ್ಳಿ. ಅಂತೂ ಇಂತೂ ಭದ್ರಾ ಡ್ಯಾಮ್ಗೆ ಬಂದೇ ಬಿಟ್ಟೆ. ಅಬ್ಬಾ, ಈ ಒಂದು ವ್ಯೂವನ್ನು ನಿಮ್ಗೆ ಅರ್ಪಣೆ ಮಾಡ್ತಾಯಿದ್ದೀನಿ ಕಣ್ರಪ್ಪ, ನಿಮಗೆ ಅರ್ಪಣೆ ಮಾಡ್ತಾಯಿದ್ದೀನಿ. ದಯವಿಟ್ಟು ಒಂದು ಮೆಚ್ಚುಗೆ ಇರಲಿ. ನನ್ನ ಬಹಳ ಒಂದು ನಿರೀಕ್ಷೆ ಇಟ್ಕೊಂಡು ಬಂದಿದ್ದು ನಾನು ಈ ಡ್ಯಾಮ್ ನೋಡಬೇಕಂತ. ಸೊ ನನ್ನ ಕನಸು ಈಡೇರ್ತು. ಅಬ್ಬಬ್ಬಬ್ಬಬ್ಬ ಖುಷಿ ಆಯಿತು. ಇಲ್ಲಿಂದ ಸಖತ್ತಾಗಿ ವ್ಯೂ ಸಿಗುತ್ತೆ. ಅಲ್ಲೆಲ್ಲ ಅದು ಯಾವ್ದಾರು ರೋಡ್ ಐತೆ ಕಣ ಅಲ್ಲವೇ. ಒಟ್ಟು ಇಲ್ಲಿಗೆ ಬರಬೇಕಾದ್ರೆ ಪರ್ಮಿಷನ್ ಬೇಕಂತೆ. ನೋಡಿ ಈ ರೀತಿ ಇದೆ ನೋಡ್ರಿ ವ್ಯೂ. ಭದ್ರಾ ಡ್ಯಾಮ್ನ ವ್ಯೂ ಸೂಪರಾಗಿ ಸಿಗ್ತೈತಿ. ಖುಷಿ ಆಗೋಯ್ತು ಗುರು. ಅಂತಿಂತೂ ನಾವು ಭದ್ರಾ ಡ್ಯಾಮ್ನ ವೀಕ್ಷಣೆಯನ್ನು ತೋರ್ಪಡಿಸಿದ್ದೀವಿ. ಸಖತ್ತಾಗಿದೆ. ನೈಸ್. ಸೊ ಇನ್ನೊಂದು ವೀಡಿಯೋ ಕ್ಲಿಪ್ ಹಾಕ್ತೀನಿ, ಮುಂದಿನ ವೀಡಿಯೋ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಈ ಒಂದು ಭದ್ರಾ ಡ್ಯಾಮ್ನ ಒಂದು ಸುಂದರವಾದ ವ್ಯೂವನ್ನು ಅರ್ಪಣೆ ಮಾಡಿರ್ತೀನಿ ಬಂಧುಗಳೇ. ನೋಡಿ ಸ್ವಲ್ಪ ಝೂಮ್ ಹಾಕಿ ಒಂದು ವ್ಯೂ ತೋರಿಸ್ಬಿಡ್ತೀನಿ. ಸೂಪರಾಗಿದೆ. ನೈಸ್ ವ್ಯೂ. ಆಹಾ ಖುಷಿ ಆಯಿತು.